ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನು ಈ ಕಡೆ ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಹೂಣ್ಣ. ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬರ್ತಾರಣ್ಣ. ನಾ ಗಂಗಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನು ಈ ಕಡೆ ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಹೂಣ್ಣ. ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬರ್ತಾರಣ್ಣ. ನಾ ಗಂಗಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನು ಈ ಕಡೆ ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಹೂಣ್ಣ. ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬರ್ತಾರಣ್ಣ. ನಾ ಗಂಗಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನು ಈ ಕಡೆ ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಹೂಣ್ಣ. ನಾಳೆಯಿಂದಲೇ ಅಣ್ಣ ಬೆಂಗಳೂರು. ಸಂಸದ ಶಿವರಾಮೇಗೌಡ ಮತ್ತು ನಾಗಮಂಗಲ ಮೂಲದ ಡಾನ್ ರಮೇಶ್ ಮಧ್ಯೆ ನಡೆದಿರುವಂತಹ ಸಂಭಾಷಣೆ ಈ ಆಡಿಯೋ ಕ್ಲಿಪ್ಪಿಂಗ್ನಲ್ಲಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಮಂಡ್ಯ ರಿಪೋರ್ಟರ್ ನಂದನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಇದನ್ನೂ ಸೇರಿಸಿದ್ರೆ ಒಟ್ಟು ಎಷ್ಟು ಆಡಿಯೋ ರಿಲೀಸ್ ಆದಂಗಾಯಿತು ಮಂಡ್ಯ ರಣಕಣದಲ್ಲಿ? ಅಜಿತ್, ಈ ಆಡಿಯೋವನ್ನು ಸೇರಿಸಿಕೊಂಡ್ರೆ ಒಂದು 3ಕ್ಕೂ ಹೆಚ್ಚು ಆಡಿಯೋಗಳು ಮಂಡ್ಯ ಭಾಗಗಳಲ್ಲಿ ವೈರಲ್ ಆಗಿರುವಂಥದ್ದು. ಎಲ್ಲವೂ ಕೂಡ JDSನ ನಾಯಕರುಗಳಿಗೆ ಮುಜುಗರ ತರುವಂಥ ಆಡಿಯೋಗಳೇ ಆಗಿರುವಂಥದ್ದು. ಮಂಡ್ಯ ರಣಕಣದಲ್ಲಿ ಮೊದಲಿಂದಲೂ ಕೂಡ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಕೇಳಿಬರ್ತಾ ಇತ್ತು. ಅಂದರೆ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಜನಸಾಗರ ಸೇರಿದಾಗ JDSನ ನಾಯಕರುಗಳು ಅವ್ರು ಯಾರು ಮಂಡ್ಯದವರಲ್ಲ, ಹೊರಗಡೆಯಿಂದ ಕರೆಸ್ಕೊಂಡಿರುವಂಥ ಜನ ಅನ್ನುವಂಥ ಟೀಕೆಗಳನ್ನ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ JDSಗೂ ಕೂಡ ಜನ ಬೆಂಬಲವನ್ನು ದೊರಕಿದಾಗ ಇವರ ಅಂದರೆ ಸುಮಲತಾ ಬೆಂಬಲಿಗರು ಕೂಡ ಅವ್ರು ಯಾರು ಇಲ್ಲಿಯವರೆಲ್ಲ ಹೊರಗಡೆಯಿಂದ ಜನವನ್ನ ದುಡ್ಡು ಕೊಟ್ಟು ಕರೆತರಲಾಗಿದೆ, ಮಂಡ್ಯದಲ್ಲಿ ಹಣದ ಹೊಳೆಯನ್ನೇ JDSನ ನಾಯಕರು ಹರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮೊದಲಿನಿಂದಲೂ ಕೂಡ ಮಾಡ್ತಾನೆ ಬಂದಿರುವಂಥದ್ದು. ಅಂದರೆ ಇತ್ತೀಚೆಗಷ್ಟೇ ಒಂದು ಕಳೆದ 2-3 ದಿನಗಳ ಹಿಂದೆ ಶಿವರಾಮೇಗೌಡರ ಪುತ್ರ ಚೇತನ್ ಗೌಡ ಹಾಗೂ ಪಿ ರಮೇಶ್ ಎಂಬುವರ ಆಡಿಯೋ ಸಂಭಾಷಣೆ ಏನಿತ್ತು ಅದು ಸಾಕಷ್ಟು ವೈರಲ್ ಆಗಿತ್ತು. ಆ ಆಡಿಯೋದಲ್ಲೂ ಕೂಡ JDSನವರು ಮಂಡ್ಯವನ್ನ ಗೆಲ್ಲೋಲಿಕ್ಕೆ ಒಂದು 150 ಕೋಟಿ ಹಣವನ್ನ ವ್ಯಯ ಮಾಡ್ತಾ ಇದ್ದಾರೆ, ಪ್ರತಿ ಬೂತ್ಗೆ 5 ಲಕ್ಷವನ್ನು ಹಂಚ್ತಾರೆ, ಜೊತೆಗೆ ಬಾಡೂಟವನ್ನು ಹಾಕ್ಸ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಚೇತನ್ ಗೌಡ ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ಪಿ ರಮೇಶ್ ಅನ್ನುವಂತಹ ಸಂಭಾಷಣೆಯಲ್ಲಿ ಆ ಮಾತುಗಳಿತ್ತು. ಮತ್ತೆ ಅದು ಕೂಡ ಮಂಡ್ಯ ಭಾಗಗಳು ಮತ್ತೆ JDS ವಲಯಗಳಲ್ಲಿ ಸಾಕಷ್ಟು ವೈರಲ್ ಆಗಿ ಚರ್ಚೆಗೆ ಕಾರಣವಾಗಿತ್ತು. ಅದನ್ನ ಶಿವರಾಮೇಗೌಡರು ಸೇರಿದಂತೆ JDSನ ನಾಯಕರುಗಳು ಅದು ನಮ್ಮ ನಾಯಕರ ಅಂದ್ರೆ ನಮ್ಮ ಪಕ್ಷದವರ ಧ್ವನಿ ಅಲ್ಲ, ಅದನ್ನ ಫೇಕ್ ಮಾಡಲಾಗಿದೆ ಅನ್ನುವಂಥ ವಾದವನ್ನು ಕೂಡ ಮಾಡಿದ್ರು. ಆದರೆ ಇವತ್ತು ಆಡಿಯೋ ಒಂದು ಏನು ವೈರಲ್ ಆಗಿದೆ ಅದು ಸ್ವತಃ ಶಿವರಾಮೇಗೌಡರ ಆಡಿಯೋ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಈ ಆಡಿಯೋದಿಂದ ಸಾಕಷ್ಟು JDSನ ನಾಯಕರುಗಳೇನಿದ್ದಾರೆ ಅಂದ್ರೆ ನಾವು ₹1 ಕೂಡ ಹಣವನ್ನು ಖರ್ಚು ಮಾಡ್ತಾ ಇಲ್ಲ, ನಾವು ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಅಂತಹ JDS ನಾಯಕರಿಗೆ ಇವತ್ತಿನ ಆಡಿಯೋ ಒಂದು ರೀತಿ ಮುಜುಗರವನ್ನ ತಂದಿರುವಂಥದ್ದು. ಅಂದ್ರೆ ಅದರಲ್ಲಿ ಡಾನ್ ರಮೇಶ್ ಅನ್ನುವಂಥವ್ರು ಮತ್ತೆ ಸಂಸದ ಶಿವರಾಮೇಗೌಡರ ನಡೆಯುವಂತಹ ಸಂಭಾಷಣೆ ಇದೆ, ಒಂದು 43 ಸೆಕೆಂಡ್ಗಳ ಸಂಭಾಷಣೆ. ನಾಗಮಂಗಲ ತಾಲೂಕಿನ ಚೀನ್ಯ ಗ್ರಾಮದ ಡಾನ್ ರಮೇಶ್ ಎಂಬುವರು ಮತ್ತೆ ಸಂಸದ ಶಿವರಾಮೇಗೌಡರ ಮಧ್ಯೆ ನಡೆಯುವಂತಹ ಸಂಭಾಷಣೆ ಇರುವಂಥದ್ದು. ಅದರಲ್ಲಿ ಡಾನ್ ರಮೇಶ್ ಕೇಳ್ತಾರೆ, ಅಣ್ಣ ನಾನು ರಮೇಶ್ ಯಾವಾಗಿಂದ ಜನರನ್ನ ಕರ್ತರ್ಲಿ ಬೆಂಗಳೂರಿನಿಂದ ಅಂತ, ನಾಳೆಯಿಂದನೇ ಕರ್ತಂಗವ ಅಂದ್ರೆ ತಲೆಗೆ ₹500 ಜನರಿಗೆ ಕೊಟ್ಟು ಒಂದು ಜನರನ್ನ ಮಂಡ್ಯ ಕ್ಯಾಂಪೇನ್ಗಳಿದೆ ಮತ್ತೆ ಸಮಾವೇಶಗಳೇನು ನಡೆಯುತ್ತೆ ಅಲ್ಲಿಗೆ ನೀವು ಜನರನ್ನ ಕರ್ತರಬೇಕು ಅನ್ನುವಂಥ ಸೂಚನೆಯನ್ನ ಶಿವರಾಮೇಗೌಡರು ಕೊಡುವಂಥದ್ದು. ಅಂದ್ರೆ ಇದ್ರ ಮೂಲಕ ಈ ಆಡಿಯೋ ಮೂಲಕ JDSಗೆ ಮುಜುಗರವನ್ನ ಉಂಟು ಮಾಡಿರುವಂಥದ್ದು. ಅಂದ್ರೆ ಇಷ್ಟು ದಿನಗಳ ಕಾಲ ನಾವು ₹1 ವ್ಯಯ ಮಾಡ್ತಾ ಇಲ್ಲ ಚುನಾವಣೆಗೆ ಅನ್ನುವಂಥ ಮಾತುಗಳನ್ನ JDS ನಾಯಕರುಗಳು ಏನು ಹೇಳ್ತಾ ಇದ್ರು, ಈ ಆಡಿಯೋ ವೈರಲ್ ಆಗೋದ್ರ ಮೂಲಕ ಮುಜುಗರವನ್ನ ಉಂಟು ಮಾಡಿರುವಂಥದ್ದು. ಅಜಿತ್, ನಂದನ್ನ 2 ದಿವಸದಲ್ಲಿ ಇನ್ನೂ 1-2 ಆಡಿಯೋಗಳು ಬಿಡುಗಡೆ ಆಗಬಹುದು ಅನ್ನೋ ಸುದ್ದಿ ನಮಗೆ ಬರ್ತಾ ಇದೆ. ನಿಮಗೇನಾದ್ರು ಇದೆಯಾ ಮಾಹಿತಿ ಅದರ ಬಗ್ಗೆ?
ಖಂಡಿತವಾಗ್ಲೂ ಅಜಿತ್, ಈಗಾಗಲೇ ಸಾಕಷ್ಟು ಆಡಿಯೋಗಳು ವೈರಲ್ ಆಗಿರುವಂಥದ್ದು. ಅಂದರೆ ಇನ್ನೂ ಆಡಿಯೋಗಳು ವೈರಲ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಚುನಾವಣೆಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಬಹಿರಂಗ ಪ್ರಚಾರ ನಾಳೆ ಕೊನೆ ಆಗ್ಬಿಡುತ್ತೆ. ಈ ಮಧ್ಯದಲ್ಲಿ ಮಂಡ್ಯದಲ್ಲಿ ಯಾವ ರೀತಿಯ ಬೆಳವಣಿಗೆ ಬೇಕಾದರೂ ಆಗ್ಬೋದು. ಅಂದರೆ ಎರಡೂ ಪಕ್ಷಗಳು ಕೂಡ ಎದುರಾಳಿಗಳ ವೀಕ್ನೆಸ್ಸನ್ನು ಹಿಡಿದು ಮತಗಳನ್ನು ಮತ ಬ್ಯಾಂಕ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕಣ್ಣಿಟ್ಟಿರುವಂಥದ್ದು. ಅಂದರೆ ಈವರೆಗೂ ಕೂಡ JDSನ ನಾಯಕರ ಆಡಿಯೋಗಳೇನು ವೈರಲ್ ಆಗ್ತಾ ಇತ್ತು, ಇನ್ನು ಮುಂದೆ ಸುಮಲತಾ ಬೆಂಬಲಿಗರ ಆಡಿಯೋಗಳು ವೈರಲ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿವರೆಗೆ JDSನ ನಾಯಕರುಗಳ ಆಡಿಯೋಗಳು ವೈರಲ್ ಏನಾಯಿತು, ಜಿದ್ದಿಗೆ ಬಿದ್ದಂಥ ನಾಯಕರುಗಳೇನಿದ್ದಾರೆ ಅವರು ಕೂಡ ಸುಮಲತಾ ಬೆಂಬಲಿಗರನ್ನ ಟ್ರ್ಯಾಪ್ ಮಾಡೋದ್ರ ಮೂಲಕ ಅವ್ರಿಗೂ ಮುಜುಗರ ಉಂಟು ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು. ಅಜಿತ್, ಧನ್ಯವಾದ ನಂದನ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ನೆನ್ನೆಯಷ್ಟೇ ಶಿವರಾಮೇಗೌಡರ ಮಗ ಚೇತನ್ ಗೌಡ ಆಡಿಯೋ ಪಿ ರಮೇಶ್ ಅನ್ನುವಂಥ JDS ಮುಖಂಡರ ಜೊತೆ ಮಾತನಾಡ್ತಾ ಇದ್ದ ಚೇತನ್ ಗೌಡರ ಆಡಿಯೋ ವೈರಲ್ ಆಗಿತ್ತು ಮಂಡ್ಯ ರಣಕಣದಲ್ಲಿ. ಇವತ್ತು ಅವರ ತಂದೆಯ ಆಡಿಯೋ ವೈರಲ್ ಆಗಿರುವಂಥದ್ದು. ತಲೆಗೆ 500 ರೂಪಾಯಿ ಬಸ್ ನೀವೇ ಮಾಡ್ಕೊಂಡು ಬನ್ನಿ, ಅದರದ್ದು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹಾಗಾದರೆ ಮಂಡ್ಯ ರಣಕಣದಲ್ಲಿ ಹೊರಗಿನವರ ಆಟ ಕೂಡ ಜೋರಾಗಿ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಾಕುವಂಥ ಆಡಿಯೋ ಇದು. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನೇ ಕಣ, ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಓಣ ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ, ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬತ್ರಣ್ಣ. ನಾ ಗಂಗನಹಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನೇ ಕಣ, ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಓಣ ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ, ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬತ್ರಣ್ಣ. ನಾ ಗಂಗನಹಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನೇ ಕಣ, ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಓಣ ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ, ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬತ್ರಣ್ಣ. ನಾ ಗಂಗನಹಳ್ಳಿ ಕೆಮ್ಮಳ್ಳಿಯಿಂದ ಸುಮಾರು ಜನ ಇದಾರೆ. ಬಸ್ಗಳ ವ್ಯವಸ್ಥೆ ನಾವೇ ಮಾಡ್ಕೋಬೇಕಣ್ಣ? ನೀವೇ ಮಾಡ್ಕೊಂಬನ್ನಿ, ದುಡ್ಡು ಕೊಡ್ತೀವಿ. ಸರಿ ಅಣ್ಣ. ಬೆಳಿಗ್ಗೆ ಒಂದ್ ತಲೆಗೆ 500 ರೂಪಾಯಿ. ಎಲ್ಲ ಅಪ್ಪಾಜಿ ಕೊಟ್ರಿಗೆ ಜವಾಬ್ದಾರಿ ಕೊಟ್ಟಿ. ಅಪ್ಪಾಜಿ ಕೊಟ್ರಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಹೇಳಿ ರಮೇಶ್ ಅಣ್ಣ. ಅಣ್ಣ ನಾವ್ ಯಾವದಿಂದ ಬರ್ಬೇಕಣ್ಣ ಕ್ಯಾನ್ವಾಸ್ ಕಣ? ಯಾರು ಮಾತಾಡ್ತಾ ಇರೋದು? ಅಣ್ಣ ನಾನೇ ಕಣ, ರಮೇಶ್ ಅಣ್ಣ, ರಮೇಶನೇ. ನಮ್ ಡಾನು ಓಣ ನಾಳೆಯಿಂದಲೇ ಅಣ್ಣ ಬೆಂಗಳೂರೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ, ಹೆಂಗ್ ಮಾಡೋದು ವ್ಯವಸ್ಥೆ? ಎಲ್ಲ 500 ರೂಪಾಯಿ ಕೊಡ್ತೀವಿ, ತಲೆಗೆ ಕರ್ಕೊಂಬ. ಎಲ್ಲಾರು ಕರ್ಕೊಂಬರ್ಲ? ಎಲ್ಲ ಬರ್ಬೇಕು. ಬತ್ರಣ್ಣ. ನಾ ಗಂಗನಹಳ್ಳಿ ಕೆಮ್ಮಳ್ಳಿ